ಯುದ್ಧದ ಕಾರ್ಮೋಡದ ಮಧ್ಯೆ ಮಹತ್ವದ ಬೆಳವಣಿಗೆಯಾಗಿದ್ದು ಸಶಸ್ತ್ರ ಹೆಚ್ಚಿಸಿಕೊಂಡು ಸಮರಕ್ಕೆ ಸಜ್ಜಾಯ್ತ ಭಾರತ. ಯುದ್ಧದ ಕಾರ್ಮೋಡದ ಮಧ್ಯೆ ಮಹತ್ವದ ಬೆಳವಣಿಗೆ. ಯುದ್ಧ ವಿಮಾನಗಳ ಹೆಚ್ಚಿಗೆ ಮುಂದಾಗಿದ್ದು ಯುದ್ಧ ಕಾರ್ಮೋಡದಿಂದ ಶಸ್ತ್ರಾಸ್ತ್ರವನ್ನ ಹೆಚ್ಚಿಸಿಕೊಂಡಿದೆ ಭಾರತ. ಫ್ರಾನ್ಸ್ ಭಾರತ ಮಧ್ಯದ ರಫೇಲ್ ಒಪ್ಪಂದ ಏನಾಗಿತ್ತು, ವಿಮಾನಗಳ ಒಪ್ಪಂದಕ್ಕೆ ಸಹಿ ಹಾಕಲು ಭಾರತ ಮುಂದಾಗಿದೆ. ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಹಾಕ್ತಿದೆ ಭಾರತ. ಯುದ್ಧದ ಕಾರ್ಮೋಡದ ಮಧ್ಯೆ ಮಹತ್ವದ ಬೆಳವಣಿಗೆ ನಡೆದಿದೆ. ವಿಮಾನಗಳ ಒಪ್ಪಂದ ಏನಿತ್ತು ಫ್ರಾನ್ಸ್ ಜೊತೆಗೆ ಎಂದು ಆ ಒಪ್ಪಂದಕ್ಕೆ ಸಹಿ ಹಾಕಲಿದೆ. ಭಾರತದಲ್ಲಿ ಒಟ್ಟು ರಫೇಲ್ ವಿಮಾನಗಳ ಸಂಖ್ಯೆ 62ಕ್ಕೆ ಏರಿಕೆ. ಫ್ರಾನ್ಸ್ ಭಾರತ ಮಹತ್ವದ ರಫೇಲ್ ಒಪ್ಪಂದಕ್ಕೆ ಮುನ್ನುಡಿಯನ್ನ ಬರೆಯಲಿದ್ದು ಸಹಿ ಹಾಕೋದಿಕ್ಕೆ ಮುಂದಾಗಿದೆ. ಮತ್ತಷ್ಟು ಸಶಸ್ತ್ರ ಪಡೆಯನ್ನ ಹೆಚ್ಚಿಸಿಕೊಂಡು ತಕ್ಕ ಪ್ರತ್ಯುತ್ತರವನ್ನ ಪಾಕ್ಗೆ ಕೊಡಬೇಕು ಅಂತ ಹೇಳಿ ಟರ್ಕಿಯಿಂದ ರಕ್ಷಣಾ ಸಾಮಗ್ರಿಯನ್ನ ತರಿಸಿಕೊಂಡಿದೆಯಂತೆ ಪಾಕಿಸ್ತಾನ. ಭಾರತದಲ್ಲಿ ಒಟ್ಟು ರಫೇಲ್ ವಿಮಾನಗಳ ಸಂಖ್ಯೆ 62ಕ್ಕೆ ಏರಿಕೆಯಾಗಿದೆ. 2016ರಲ್ಲಿ 36 ರಫೇಲ್ ವಿಮಾನಗಳನ್ನ ತರಿಸಿಕೊಂಡಿತ್ತು. ಇದೀಗ ಮತ್ತೆ 26 ವಿಮಾನಗಳ ಸೇರ್ಪಡೆಯಾಗ್ತಿದ್ದು ಭಾರತದ ಬಲಾಬಲ ಹೆಚ್ಚಿಸಿಕೊಂಡಿದೆ. ಟರ್ಕಿಶ್ ವಾಯುಪಡೆಯ ಮಿಲಿಟರಿ ವಿಮಾನ ಲ್ಯಾಂಡ್ ಆಗಿದೆಯಂತೆ. ಕರಾಚಿಯಲ್ಲಿ ಲ್ಯಾಂಡ್ C-130 ಹರ್ಕ್ಯುಲಸ್ ಮಿಲಿಟರಿ ವಿಮಾನ ಬಂದು ಸೇರ್ಪಡೆಯಾಗಿದ್ದು ಕರಾಚಿ ಹೊರತುಪಡಿಸಿ ಇಸ್ಲಾಮಾಬಾದ್ಗೆ ಬಂದು ವಿಮಾನಗಳು ಇಳಿದಿದೆ. ಫ್ರಾನ್ಸ್ ಭಾರತ ಮಹತ್ವದ ರಫೇಲ್ ಒಪ್ಪಂದ, 26 ರಫೇಲ್ ಮರೀನ್ ಯುದ್ಧ ವಿಮಾನಗಳ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿದ್ರು. ಒಟ್ಟಾರೆ ಪಾಕಿಸ್ತಾನ ಕೂಡ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಮುಂದಾಗ್ತಿದೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಯುದ್ಧವನ್ನ ಸಾರಬಹುದು ಅನ್ನೋ ಕಾರಣಕ್ಕೆ ಸುಮಾರು 63,000 ಕೋಟಿಯಷ್ಟು ಮೊತ್ತದ ರಫೇಲ್ ವಿಮಾನಗಳ ಹೆಚ್ಚಳವನ್ನ ಮಾಡಿಕೊಳ್ತಿದೆ.